ಓಕೆ, ಹೊಸತಾಗಿ ನಾನು ಸ್ವಿಂಗ್ ಟ್ರೇಡಿಂಗ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ ಕಂಪ್ಲೀಟ್ ಆಗಿ ಸ್ಕ್ರ್ಯಾಚಿಂದ. ಇದು ಯಾವುದೇ ಪ್ಲ್ಯಾಂಡ್ ಹಾಗೆ ಯಾವುದೇ ಇಲ್ಲ ಇಲ್ಲಿ. ಓಕೆ, ಕಂಪ್ಲೀಟ್ ಆಗಿ ಹೊಸತ್ತು. ಅಂದರೆ ನಾನು ಈಗ ನನ್ನದು ಐಡಿಯಾ ಎಂತ ಅಂದರೆ ಸ್ವಿಂಗ್ ಟ್ರೇಡಿಂಗ್ ಕಂಪ್ಲೀಟ್ ಆಗಿ ನಾನು ಸ್ಕ್ರ್ಯಾಚ್ ಸ್ಟಾರ್ಟ್ ಮಾಡುವ ಕಾರಣ ಯಾವುದೇ ಲೈವ್ ಅಕೌಂಟನ್ನು ನಾನು ಯೂಸ್ ಮಾಡ್ತಿಲ್ಲ. ಓಕೆ, ಸೊ ಕಂಪ್ಲೀಟ್ ಆಗಿ ಡೆಮೋ ಅಕೌಂಟನ್ನು ಯೂಸ್ ಮಾಡ್ತಿದ್ದೇನೆ. ಐ ಥಿಂಕ್ ಡೆಮೋ ಅಕೌಂಟ್ ಚಾಲೆಂಜ್ ಅಂತಂದರೆ ನಂದು 2 ರಿಂದ 3 ತಿಂಗಳ ತನಕ. ಓಕೆ, ಕಂಪ್ಲೀಟ್ ಆಗಿ 2 ರಿಂದ 3 ತಿಂಗಳ ತನಕ ಕಂಪ್ಲೀಟ್ ಆಗಿ ಡೆಮೋ ಅಕೌಂಟಲ್ಲಿ ನಾನು ವರ್ಕ್ ಮಾಡ್ತೇನೆ. ಓಕೆ, ಸೊ ಅದಲ್ಲಿ ಹೇಗೆ ಔಟ್ಕಮ್ ಕೊಡ್ತದೆ ಮತ್ತು ಹೇಗೆ ಲೆವೆಲ್ಸ್ಗೆ ರಿಯಾಕ್ಟ್ ಮಾಡ್ತದೆ ಅಂತ. ಓಕೆ, ಸೊ ಅದನ್ನ ನಿಮಗೆ ಕಂಪ್ಲೀಟ್ ಆಗಿ ಡಿಟೇಲ್ ಆಗಿ ಶೇರ್ ಮಾಡ್ತಿರ್ತೇನೆ. ಸೊ ನೀವು ಯಾರಾದರೂ ಸ್ವಿಂಗ್ ಟ್ರೇಡಿಂಗಲ್ಲಿ ಸ್ಟಾರ್ಟ್ ಮಾಡೋದಂತಾದರೆ ನೀವು ಡೆಮೋ ಅಲ್ಲಿ ಸ್ಟಾರ್ಟ್ ಮಾಡಿ ಮತ್ತು ನನ್ನೊಟ್ಟಿಗೆ ಇದನ್ನ ವಿಡಿಯೋವನ್ನು ನೋಡ್ತಾ ಇರಿ. ಓಕೆ, ನಿಮಗೆ ಅದೆಲ್ಲ ಹೆಲ್ಪ್ ಆಗ್ತದೆ. ಓಕೆ, ಸೊ ಇನ್ ಕೇಸ್ ನೀವು ಹೆಲ್ಪ್ ಆದರೆ ಕಮೆಂಟ್ ಮೂಲಕ ಕೂಡ ತಿಳಿಸಿ ನನಗೆ. ಓಕೆ, ಸೊ ಪ್ಯಾರಲಲ್ಲಿ ನಾನು ಇಂಟ್ರಾಡೇ ಕೂಡ ಮಾಡ್ತಿದ್ದೇನೆ. ಸೊ ಇಂಟ್ರಾಡೇಯಲ್ಲಿ ಡಿಟೇಲ್ ಆಗಿ ನಾನು ನಿಮಗೆ ಡೈಲಿ ಅನಾಲಿಸಿಸ್ ಕೂಡ ಶೇರ್ ಮಾಡ್ತೇನೆ ಮತ್ತು ಅಲ್ಲಿ ಒಂದು ಫಂಡೆಡ್ ಅಕೌಂಟನ್ನು ಯೂಸ್ ಮಾಡ್ತಿದ್ದೇನೆ. ಓಕೆ, ಸೊ ಇಲ್ಲಿ ಯಾವುದೇ ಫಂಡೆಡ್ ಅಕೌಂಟ್ ಯೂಸ್ ಮಾಡ್ತಿಲ್ಲ. ಕಂಪ್ಲೀಟ್ ಆಗಿ SNS ಅಲ್ಲಿ ನಾನು ಒಂದು ಡೆಮೋ ಅಕೌಂಟ್ ಓಪನ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ಬೋದು ಡೆಮೋ ಅಕೌಂಟ್ ಇದು. ಓಕೆ, ಸೊ $1000 ಇದು. ಮತ್ತು ಒಂದ್ಸತಿ ನನಗೆ ಪ್ರೋಗ್ರೆಸ್ ಮತ್ತು ಎಲ್ಲ ಕಲಿತ ನಂತರ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ನಾನು ಲೈವ್ ಅಕೌಂಟಿಗೆ ಮೂವ್ ಆಗ್ತೇನೆ. ಓಕೆ, ಸೊ ನಾನು ನಿಮಗೆ ಲೆವೆಲ್ಸ್ ಕೂಡ ಶೇರ್ ಮಾಡ್ತೇನೆ. ಇಲ್ಲಿ ನಾನು ಹೇಗೆ ಡೆಮೋ ಅಕೌಂಟಿಗೆ ನಾನು ಹೇಗೆ ಲೆವೆಲ್ಸನ್ನು ಮಾರ್ಕ್ ಮಾಡಿದ್ದೇನೆ ಅಂತ. ಓಕೆ, ಸೊ ಕಂಪ್ಲೀಟಾಗಿ 3 ಟೈಮ್ ಫ್ರೇಮನ್ನು ಯೂಸ್ ಮಾಡ್ತೇನೆ ನಾನು ಸ್ವಿಂಗ್ ಟ್ರೇಡಿಂಗ್ ಅನಾಲಿಸಿಸ್ಗೆ. 4 hour, 2 hour, 1 hour. ಓಕೆ, 4 hour, 2 hour ಮತ್ತು 1 hour ಇದು 3 ಟೈಮ್ ಫ್ರೇಮ್ ಇಟ್ಕೊಂಡು ನಾನು ಅನಾಲಿಸಿಸ್ ಮಾಡ್ತೇನೆ. 1 ಅವರಲ್ಲಿ ನಾನು ಎಂಟ್ರಿ ಹಾಕ್ತೇನೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಒಂದು 4 ಅವರಲ್ಲಿ ಚಾರ್ಟಲ್ಲಿ ನಾನು ಕೆಲವು ಲೆವೆಲ್ಸನ್ನು ಮಾರ್ಕ್ ಮಾಡಿದ್ದೇನೆ. ಓಕೆ, ಸೊ ಇದು ಲೆವೆಲ್ಸ್ ಯಾಕೆ ಮಾರ್ಕ್ ಮಾಡಿದೆ ಅಂದರೆ ಎಲ್ಲಿ ಸ್ವಿಂಗ್ ಉಂಟು, ಎಲ್ಲಿ ಮೊಮೆಂಟಮ್ ಉಂಟು, ಅಲ್ಲಿ ನಾನು ಇಂಪಾರ್ಟೆಂಟ್ ಲೆವೆಲನ್ನು ಮಾರ್ಕ್ ಮಾಡಿದೆ. ನೋಡಿ, ಇದು 4 hour ಇಂಪಾರ್ಟೆಂಟ್ ಲೆವೆಲ್ ಮತ್ತು ಇಲ್ಲಿ ಒಂದು ಲೆವೆಲ್ ಒಂದುಂಟು ಮತ್ತು ಇಲ್ಲಿ ಒಂದು ಮೇಜರ್ ಒಂದು ಕಂಪ್ಲೀಟ್ ಸೈಡ್ ರಿಜೆಕ್ಷನ್ ಕೂಡ ಕೊಟ್ಟಿದೆ ಮತ್ತು ಇಲ್ಲಿ ಕೂಡ ರಿಜೆಕ್ಷನ್ ಕೊಟ್ಟಿದೆ. ಓಕೆ, ಮತ್ತು ಇಲ್ಲಿ ನೋಡಿದರೆ ನೀವು ಇಲ್ಲಿ ಕೂಡ ಒಂದು ಸಣ್ಣ ಮಟ್ಟದ ಒಂದು ರಿಜೆಕ್ಷನ್ ಉಂಟು ಮತ್ತು ಪ್ರಾಪರ್ ಆಗಿ ಲೆವೆಲ್ ಕೂಡ ಸರಿಯಾಗಿ ಮ್ಯಾಚ್ ಆಗ್ತಾ ಉಂಟು. ಓಕೆ, ಇಲ್ಲಿ ಕೂಡ ನೋಡ್ಬೋದು ನೀವು, ಇಲ್ಲಿ ಕೂಡ ನೋಡ್ಬೋದು. ಓಕೆ, ಸೊ ಹಾಗಾಗಿ ಈ ಲೆವೆಲ್ ಪ್ರಕಾರ ನಾನು ಮಾರ್ಕಿಂಗ್ ಮಾಡಿ ಇಟ್ಕೊಂಡಿದ್ದೇನೆ, ಯಾವುದೇ ಪೊಸಿಷನ್ ತಗೊಳ್ಳಿಲ್ಲ. ಓಕೆ, ಸೊ ಇದು ನಾನು 4 hour ಪ್ರಕಾರ ಅನಾಲಿಸಿಸ್ ಮಾಡಿ ಇಟ್ಕೊಂಡಿದ್ದೇನೆ. ಓಕೆ, ಸೊ ವೇಟ್ ಆ್ಯಂಡ್ ವಾಚ್ ಮಾಡಬೇಕು ಹೇಗೆ ಮೊಮೆಂಟಮ್ ಆಗ್ತದೆ ಅಂತ. ಅದರ ಪ್ರಕಾರ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತಾ ಇರ್ತೇನೆ. ಓಕೆ, ಸೊ 2 ಅವರ್ಸಲ್ಲಿ ಬೇಸಿಕಲಿ 2 hours ಮತ್ತು 1 hour ಬೇಸಿಕಲಿ ಎಂಟ್ರಿ ಪರ್ಪಸ್ಸಿಗೆ ಮಾತ್ರ ನಾನು ಯೂಸ್ ಮಾಡ್ತೇನೆ. 4 ಅವರಲ್ಲಿ ಕಂಪ್ಲೀಟಾಗಿ ಅನಾಲಿಸಿಸ್. ಓಕೆ, ಈಗ ನೋಡೋದಾದ್ರೆ ನೀವು ಕಂಪ್ಲೀಟಾಗಿ ಗೋಲ್ಡ್ ಡೌನ್ ಸೈಡಲ್ಲೇ ಉಂಟು, ಹಾಗಾಗಿ ಡೌನ್ ಸೈಡಲ್ಲಿ ಜಾಸ್ತಿ ಬಯಸ್ನೆಸ್ ಇಟ್ಕೊಂಡಿದ್ದೇನೆ ನಾನು. ಓಕೆ, ಸೊ ಹಾಗಾಗಿ ಇಲ್ಲಿಗ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಕೂಡ ಕೊಟ್ಟಿದೆ. ಮೇ ಬಿ ಮಾರ್ಕೆಟ್ ಈ ಲೆವೆಲ್ ಕೂಡ ಬರುವ ಚಾನ್ಸಸ್ ಹೈ ಉಂಟು, ಅಥವಾ ಸ್ಟ್ರಾಂಗ್ ಆಗಿ ರಿಜೆಕ್ಷನ್ ಕೊಟ್ಟು ಕೂಡ ಬರುವ ಚಾನ್ಸಸ್ ಉಂಟು. ಓಕೆ, ನಮ್ಗೆ ಯಾವುದೇ ಹೇಳಲಿಕ್ಕೆ ಆಗೋದಿಲ್ಲ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ. ಅದ್ರ ಪ್ರಕಾರ ನಾವು ವೇಟ್ ಆ್ಯಂಡ್ ವಾಚ್ ಮಾಡುವ. ಓಕೆ, ಥ್ಯಾಂಕ್ ಯು. ಇಲ್ಲಿ ನೋಡುವ, ನಿನ್ನೆ ತುಂಬ ಸ್ಟೀಪ್ ಫಾಲ್ ಆದ ನಂತರ ನಮಗೆ ಸ್ವಿಂಗ್ ಟ್ರೇಡಿಂಗಲ್ಲಿ ನಾವು ಮಾರ್ಕ್ ಮಾಡಿದ ಲೆವೆಲ್ಸ್ ಅನ್ನು ನೋಡುವ ಎಲ್ಲಿ ಹೇಗೆ ಟ್ರೆಂಡ್ ಆಗ್ತಾ ಉಂಟಂತ. ಸೊ ಕರೆಂಟ್ಲಿ ಫುಲ್ ಸೈಡ್ ವೇಸಲ್ಲೇ ಉಂಟು. ಯಾಕೆ ಅಂದರೆ ಒಂದು ಸ್ಟ್ರಾಂಗ್ ಫಾಲ್ ಆಗಿದೆ. ಅಂದರೆ ನೀವು ನೋಡ್ಬೋದು ಎಷ್ಟು ದೊಡ್ಡ ಫಾಲ್ ಆಗಿದೆ ಅಂತ ವೀಕಲ್ಲಿ. ಸೊ ಹಾಗಾಗಿ ಈಗ ಸ್ವಲ್ಪ ರಿಲ್ಯಾಕ್ಸ್ ತೊಗೊಳ್ತಾ ಉಂಟು, ಅಂದರೆ ಗೋಲ್ಡ್ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ತಾ ಉಂಟು ಒಂದು ಪುಲ್ ಬ್ಯಾಕ್ ಅಥವಾ ಒಂದು ಮೊಮೆಂಟಮ್ ಕೊಡಲಿಕ್ಕೆ. ಓಕೆ, ಸೊ ನಮ್ಮ ಲೆವೆಲ್ಸ್ ಸೇಮ್, ನಾನು ಎಂಥ ಲೆವೆಲ್ ಮಾರ್ಕ್ ಮಾಡಿದ್ದೇನಲ್ವ ಅದೇ ಲೆವೆಲನ್ನು ನಾನು ಯೂಸ್ ಮಾಡಿದ್ದೇನೆ. ಯಾವುದೇ ಟ್ರೇಡ್ಸ್ ತೊಗೊಳ್ಳಿಲ್ಲ ಕೂಡ ನಾನು. ಓಕೆ, ಸೊ ವೆಯ್ಟ್ ಮಾಡುವ, ಅಂದರೆ ಮೇ ಬಿ ಗೊತ್ತಿಲ್ಲ, ನಾಳೆ ನಾಡ್ದು ಅಥವಾ ಸೋಮವಾರ ನೆಕ್ಸ್ಟ್ ವೀಕಲ್ಲಿ ಕೂಡ ಒಂದು ಪ್ರಾಪರ್ ಆಗಿ ಫಾರ್ಮೇಷನ್ ಆಗ್ಬೋದು. ಓಕೆ, ಸೊ ಐಡಿಯಾ ಎಂತಂದರೆ ಎಲ್ಲಿ 2 ಸತಿ ಟ್ಯಾಪ್ ಆಗಿ ಒಂದು ಮೊಮೆಂಟಮ್ ಕೊಡ್ತಲ್ವ ಅಲ್ಲಿ ನಮ್ಮ ಎಂಟ್ರಿ ಪಾಯಿಂಟ್. ಓಕೆ, ಸೊ ನೋಡುವ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ. ನಿಮ್ಗೆ ಅಪ್ಡೇಟ್ಸ್ ಕೂಡ ಕೊಡ್ತಾ ಇರ್ತೇನೆ ನಾನು, ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ಶೇರ್ ಕೂಡ ಮಾಡ್ತೇನೆ. ಓಕೆ, ಬಾಯ್.